ಕರ್ಕೊಂಡು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ವಾರಣಾಸಿಗೆ. ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಕಾಶಿಗೆ ಬಂದಿದ್ದೀವಿ. ಕಾಶಿಯಲ್ಲಿ ಇದು ಗಂಗಾ ನದಿ ಮೊದಲನೇದಾಗಿ ನಾವು ದರ್ಶನ ಮಾಡ್ತಾ ಇರುವಂತದ್ದು. ಇದು ಅಸ್ಸಿ ಘಾಟ್, ನಾವಿರುವಂತ ಜಾಗ ಅಸ್ಸಿ ಘಾಟ್. ಇಲ್ಲಿ ಬೋಟ್ಗಳನ್ನೆಲ್ಲ ನಿಲ್ಸಿದ್ದಾರೆ. ಇವೆಲ್ಲಾನು ಜನಗಳನ್ನ ಕರ್ಕೊಂಡು ಕಾಶಿ ಗಂಗಾ ನದಿಯಲ್ಲಿ ಸುತ್ತಾಡಿಸುವಂತಹ ಬೋಟ್ಗಳು. ಯಾರು ಬೇಕಾದ್ರೂ ಬುಕ್ ಮಾಡ್ಕೋಬಹುದು. ಬೆಳಗ್ಗೆ ಹೊತ್ತು ಎಲ್ಲರೂ ಇಲ್ಲೇ ಬಂದು ಬೋಟನ್ನು ಬುಕ್ ಮಾಡ್ಬೇಕಾಗತ್ತಂತೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಅಂತಲ್ಲ, ಈ ಜಾಗ ಬಂದು ಅಸ್ಸಿ ಘಾಟಲ್ಲಿ ಇರುವಂತದ್ದು. ಇದು ಸುಬಾಯಿ ಬನಾರಸ್ ಅನ್ನುವಂತಹ ಜಾಗ. ಇಲ್ಲಿ ಬೆಳಗ್ಗೆ ಹೊತ್ತು ಬೆಳರ್ತಿ ನಡೆಯುವಂತಹ ಸ್ಥಳ ಸುಬಾಯಿ ಬನಾರಸ್ ಅಂತ ಅಂದ್ಬಿಟ್ಟು ಈ ಜಾಗಕ್ಕೆ ಕರೀತಾರೆ, ಅಸ್ಸಿ ಘಾಟಲ್ಲಿ. ಇದಾದ ನಂತರ ಇಲ್ಲಿ ಬಂದು ಗಂಗಾರತಿ ನಡೆಯುವಂತಹ ಜಾಗ. ಇದು ಸಹ ಅಸ್ಸಿ ಘಾಟಲ್ಲೇ ಇರುವಂತದ್ದು. ಇದು ಸಂಜೆ 7 ಗಂಟೆಗೆ ಗಂಗಾರತಿ ನಡೆಯುವಂತಹ ಜಾಗ. ಈ ನೋಡಿ, ಈಗ ರಾತ್ರಿ 9:30 ಈಗ ಟೈಮು. ಆದರೆ ಜನ ಹೇಗಿದ್ದಾರೆ ಅಂತ ಅಂದ್ಬಿಟ್ಟು ಕಾಶಿಯಲ್ಲಿ ನೋಡಿ ಇದೆ ಸುಬಾಯಿ ಬನಾರಸ್ ಅಂತ ಜಾಗ. ಹೀಗೇನೆ ಮುಂದೆ ಮೆಟ್ಲತ್ಕೊಂಡು ಬಂದರೆ ಅಸ್ಸಿ ಘಾಟಿದು, ಅಲ್ಲಿ ಮೇಲೆ ನಮಗೆ ಮೇನ್ ರೋಡ್ ಸಿಗತ್ತೆ. ನೋಡಿ, ಇದೆ ಮೇನ್ ರೋಡ್, ಅಸ್ಸಿ ಘಾಟಿನ ಮೇನ್ ರೋಡ್. ಈ ಮೇನ್ ರೋಡಲ್ಲಿ ಮುಂದೆ ಒಂದು 200 ಮೀಟರ್ ಅಷ್ಟು ಮುಂದೆ ಬಂದರೆ ಇದೇ ನೋಡಿ ನಾವಿರುವಂಥ ಉಡುಪಿ ಶ್ರೀಕೃಷ್ಣ ಮಧ್ವ ಮಠ. ಇದು ಅಸ್ಸಿ ಘಾಟಿಂದ ಕೇವಲ 200 ಮೀಟರ್ ದೂರದಲ್ಲಿ ಇರುವಂತಹದ್ದು. ಇಲ್ಲಿ ರೂಮ್ಸ್ ಎಲ್ಲ ಸಿಗತ್ತೆ, ಮೊದಲೇ ಬುಕ್ ಮಾಡ್ಕೋಬೇಕಾಗತ್ತೆ. ಶ್ರೀಕೃಷ್ಣ ಮಧ್ವ ಮಠ ಅನ್ನುವಂಥ ಮಠದಲ್ಲಿ ಉಳ್ಕೊಂಡಿದ್ದೀವಿ. ಭಾಳ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ವಿಶಾಲವಾಗೂ ಸಹ ಇದೆ ಇಲ್ಲಿ ರೂಮು. ಅಷ್ಟೇ ಅಲ್ಲ, ಇಲ್ಲಿ ಡಬಲ್ ಬೆಡ್ ಆಕ್ಯುಪೆನ್ಸಿ ಇರುತ್ತೆ. ಅದ್ರ ಜೊತೆಗೆ ಒಂದು ಟೇಬಲ್ ಕೊಡ್ತಾರೆ, ದೊಡ್ಡದಾದಂಥ ಒಂದು ಮಿರರ್ ಸಹ ಇದೆ. ಹೀಗೆ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಎದುರುಗಡೆಗೇ ಗಂಗಾ ನದಿ ಸಹ ಕಾಣುತ್ತೆ. ಅಸ್ಸಿ ಘಾಟಲ್ಲಿ ಇರುವಂತಹ ಮಠ ಇದು. ಅಷ್ಟೇ ಅಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇದು ವಾಶ್ರೂಮ್. ಇಲ್ಲಿ ಗೀಸರ್ ಫೆಸಿಲಿಟಿ ಸಹ ಇದೆ. ಬೆಳಗ್ಗೆ ಹೊತ್ತು ಸ್ನಾನಕ್ಕೆ ಬಿಸಿ ನೀರಿನ ಸೌಲಭ್ಯ ಸಹ ಸಿಗತ್ತೆ. ನೋಡಿ, ಇದು ಬೆಳಗ್ಗೆ ಕಾಶಿಯ ಸುಬಾಯಿ ಬನಾರಸ್ನ ಒಂದು ಕಾರ್ಯಕ್ರಮ. ಈಗ ಬೆಳಗ್ಗೆ 5:30 ಈಗಾಗಲೇ ಶುರು ಆಗ್ತಾ ಇದೆ. ಜನ ಎಲ್ಲ ಸೇರ್ತಾ ಇದ್ದಾರೆ. ಸುಬಾಯಿ ಬನಾರಸ್ ಈ ರೀತಿ ನಡೆಯುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ ಕಾಶಿಯಲ್ಲಿ ನಡೆಯುವಂಥದ್ದು. ಮೊದಲನೇಗೆ ಧೂಪದ ಆರತಿಯನ್ನು ಪ್ರಾರಂಭ ಮಾಡ್ತಿದ್ದಾರೆ. ಗಂಗೆಗೆ ಸುಬಾಯಿ ಬನಾರಸ್ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ 5:30ಕ್ಕೆ ಆಗುವಂತಹ ಆರತಿ ಇದು.
ನೋಡಿ ಈಗಾಗಲೇ ಸಾಕಷ್ಟು ಜನ ಸೇರಿದ್ದಾರೆ ಇದನ್ನು ನೋಡಬೇಕು ಅಂತ ಅಂದ್ಬಿಟ್ಟು. ಇದು ಪ್ರತಿದಿನ ಬೆಳಗಿನ ಜಾವ 5:30ಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲರೂ ದೀಪಗಳನ್ನು ಹಚ್ಚೋದ್ರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡಿ. ಗಂಗೆಗೆ ಈಗ ದೀಪದಿಂದ ಆರತಿಯನ್ನು ಮಾಡಲಾಗ್ತಾ ಇದೆ. ಗಂಗೆಗೆ ದೀಪದಿಂದ ಆರತಿ ಬೆಳಗಲಾಗ್ತಿರೋದು. ಇವಾಗ ಶಂಖದಿಂದ ಮಾಡದಿರುವಂಥದ್ದು ಆರತಿ. ನಾವು ದೇವಸ್ಥಾನಗಳಲ್ಲಿ ಚಾಮರ ಸೇವೆ ಅಂತ ಅಂದ್ಬಿಟ್ಟು ದೇವರಿಗೆ ಮಾಡ್ತೀವಿ. ಅದೇ ರೀತಿ ಇಲ್ಲಿ ನವಿಲ್ಗರಿಯಿಂದ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ, ನೋಡ್ಬೋದು ನೀವು, ಸುಬಾಹಿ ಬನಾರಸ್ ಅಂತ ಅಂದ್ಬಿಟ್ಟು. ಈಗಾಗಲೇ ಇದನ್ನು ನೋಡಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಬಂದಿದ್ದಾರೆ. ಬೋಟ್ ರೈಡಿಂಗ್ ಕೂಡ ಪ್ರಾರಂಭ ಆಗ್ತಾ ಇದೆ ಬೆಳಗ್ಗೆ ಹೋಗೋರಿಗೆ. ನೋಡಿ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಶಂಖನ ಊದೋದ್ರ ಮೂಲಕ ಈ ಆರತಿಯನ್ನು ಕೊನೆಗೊಳಿಸಲಾಗ್ತಾ ಇದೆ.
ಕೊನೆಯದಾಗಿ ಚಾಮರ ಸೇವೆ ಸಹ ಮಾಡ್ತಾ ಇದ್ದಾರೆ ನೋಡಿ. ಈಗ ಇದು ನಡೀತಾ ಇರುವಂಥದ್ದು ಹಸಿ ಘಾಟಲ್ಲಿ ನಡೀತಾ ಇರುವಂಥದ್ದು. ನೋಡಿ, ಇದು ಪಪ್ಪು ಚಾಯ್ ವಾಲಾ ಅಂತ ಅಂದ್ಬಿಟ್ಟು ಇದು ಕಾಶಿಯಲ್ಲೇ ಬಹಳ ಫೇಮಸ್ ಆಗಿರುವಂಥದ್ದು. ಇಲ್ಲಿ ಟೀ ಬಹಳ ಚೆನ್ನಾಗಿ ಸಿಗತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳೆಲ್ಲ ಬಂದು ಇಲ್ಲಿ ಟೀನ ಕುಡಿದು ಹೋಗ್ತಾರೆ. ನಮ್ಮ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಸಹ ಇಲ್ಲಿ ಬಂದು ಟೀನ ಕುಡಿದು ಹೋಗಿದ್ದಾರೆ. ಇವತ್ತು ಆ ಅಂಗಡಿಗೆ ನಾವು ಸಹ ಬಂದಿದ್ದೀವಿ ಟೀನ ಕುಡಿಬೇಕು ಅಂತ ಹೇಳಿ. ಇಲ್ಲಿ ಬೇರೆ ಬೇರೆ ಫ್ಲೇವರ್ಗಳ ಟೀ ಸಹ ಸಿಗತ್ತೆ. ಜಿಂಜರ್ ಟೀ, ಏಲಕ್ಕಿ ಟೀ, ಮತ್ತೆ ಪುದೀನಾ ಟೀ, ಲೆಮನ್ ಟೀ. ನೋಡಿ, ಈ ರೀತಿ ಮಾಡ್ತಾರೆ ಇವರು. ಪುದೀನಾ ವಿತ್ ಲೆಮನ್ ಟೀ ಈಗ ನೀವು ನೋಡ್ತಾ ಇರೋವಂಥದ್ದು. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಒಂದು ಪಾನ್ ಬೀಡ ಅಂಗಡಿ ಇದೆ, ಅದು ಸಹ ಬಹಳ ಫೇಮಸ್. ಅಲ್ಲಿ ತುಂಬಾ ಚೆನ್ನಾಗಿರುವಂತ ಪಾನ್ ಬೀಡ ಸಿಗತ್ತೆ. ಈ ಟೀ ಅಂಗಡಿನ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ ಇಲ್ಲಿನ ಫ್ಲೇವರ್ಸ್ ನ ಟೇಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ನೋಡಿ, ಬೆಳಗ್ಗೆನೆ ಯಾವ ರೀತಿ ಇದ್ದಾರೆ ಇಲ್ಲಿ ಜನ ಟೀ ಕುಡಿಯೋದಿಕ್ಕೆ ಅಂತ. ಇದು ಎಲ್ಲಿರೋದು ಅಂತ ಅಂದರೆ ಹಸಿ ಘಾಟಲ್ಲಿ ನೇತ್ರ ಜ್ಯೋತಿ ಚಿಕಿತ್ಸಾಲಯ ಅಂತ ಒಂದು ಕಣ್ಣಿನ ಹಾಸ್ಪಿಟಲ್ ಇದೆ, ಅದರ ಪಕ್ಕದಲ್ಲೇ ಇರುವಂತಹದ್ದು ಈ ಟೀ ಸ್ಟಾಲ್. ಡೇ 2 ನಾವು ಇಲ್ಲಿ ಕಾಲಭೈರವನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈ ಕಡೆ ಆ ಕಡೆ ತುಂಬಾ ಅಂಗಡಿಗಳಿದೆ. ಜನಗಳಿಗೆ ಏನ್ ಬೇಕೋ ಅದನ್ನೆಲ್ಲ ತಗೋಬಹುದು. ಇಲ್ಲಿ ಸೀರೆ ಅಂಗಡಿ ಇದೆ, ಬ್ಯಾಗ್ಸ್ ಇದೆ, ಪೂಜೆಗೆ ಬೇಕಾಗಿರುವಂತ ಹೂವಿನ ಮಾಲೆ ಎಲ್ಲ ಸಿಗುತ್ತೆ. ನೋಡಿ, ಇಲ್ಲೆಲ್ಲ ಗಂಗಾತಾಳಿ, ದೇವರ ವಿಗ್ರಹಗಳು ಎಲ್ಲ ಸಿಗುತ್ತೆ. ಯಾರಿಗೆ ಏನು ಬೇಕೋ ಅದೆಲ್ಲ ತಗೋಬೋದು. ಇಲ್ಲಿ ಪೂಜಾ ಸಾಮಗ್ರಿಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಇಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ವೆಯ್ಟ್ ಇರೋ ಮಂದಿರ. ನಾವೀಗ ಅಲ್ಲಿವರೆಗೂ ಹೋಗ್ಬೇಕು. ಕ್ಯೂ ಇದೆ, ಕ್ಯೂನಲ್ಲಿ ಹೋಗ್ಬೇಕು. ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವಿವತ್ತು ಕಾಶಿ ವಿಶ್ವನಾಥನ ದರ್ಶನ ಪಡೆಯೋದಕ್ಕೆ ಬಂದಿದ್ದೀವಿ. ಡೇ 2. ಇದು ಗಂಗಾ ನದಿಯಲ್ಲಿ ಎಲ್ಲರೂ ನೋಡಿ ಜನ ಎಲ್ಲನೂ ಬೋಟ್ ಹತ್ಕೊಂಡು ಗಂಗಾ ನದಿಯಲ್ಲಿ ಸುತ್ತಾಡೋದಕ್ಕೆ ಹೋಗ್ತಿದ್ದಾರೆ. ಘಾಟ್ಗಳನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲ ಜನನು ಮೊದಲು ಇಲ್ಲಿ ಬಂದು ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ತದನಂತರ ಈ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೊರಡುವಂಥದ್ದು. ಇದೇ ಮೊದಲನೇ ಗೇಟ್, ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗುವಂತಹ ಗೇಟ್. ಇದಕ್ಕೆ ಕಾಶಿ ಕಾರಿಡಾರ್ ಅಂತಲೂ ಕರೀತಾರೆ. ಇದನ್ನು ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿ ಅವರು ಹಾಗೂ ಉದ್ಘಾಟನೆಯನ್ನು ಸಹ ಅವರೇ ಮಾಡಿದಂಥದ್ದು.
ಹೀಗೆ ಮೆಟ್ಲುಗಳು ತುಂಬ ಇದೆ, ಹತ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಇಲ್ಲೆಲ್ಲ ಚಪ್ಪಲಿಗಳನ್ನ ಬಿಡೋದಕ್ಕೆ ಸ್ಟ್ಯಾಂಡ್ ಅನ್ನ ಮಾಡಿದ್ದಾರೆ. ಇದೇನೆ ಕಾಶಿ ಕಾರಿಡಾರ್. ಇಲ್ಲೆಲ್ಲ ಅಂಗಡಿಗಳಿದೆ. ಅಲ್ಲಿ ನಿಮಗೆ ಬೇಕಾದಂತಹ ಪೂಜೆಗೆ ಬೇಕಾಗುವಂಥ ಸಾಮಾನೆಲ್ಲ ತಗೋಬೋದು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ನೋಡಿ ಕೆನರಾ ಬ್ಯಾಂಕ್ ಇದೆ. ಇಲ್ಲಿ ATM ಸಹ ಇದೆ. ಇಲ್ಲಿ ಬಂದು ಡ್ರಾ ಮಾಡ್ಕೋಬೋದು ಹಣನೂ ಸಹ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇದೆ ಕಾಶಿ ಕಾರಿಡಾರ್. ಈ ರೀತಿ ಇದೆ. ಇದು ವಿಶ್ವನಾಥನ ದರ್ಶನಕ್ಕೆ ಹೋಗುವಂತಹ ಕಾರಿಡಾರ್. ಇಲ್ಲಿ ಶಂಕರಾಚಾರ್ಯರ ಸ್ಟ್ಯಾಚು ಸಹ ಇದೆ, ನಾವು ನೋಡಬಹುದು. ನೋಡಿ ಹೀಗೆ ಮುಂದೆ ಮೆಟ್ಲತ್ಕೋತಾ ಹೋದರೆ ನಮಗೆ ವಿಶ್ವನಾಥ ಮಂದಿರ ಸಿಗತ್ತೆ. ಇದಕ್ಕೇನೆ ಕಾಶಿ ಕಾರಿಡಾರ್ ಅಂತ ಕರೆಯುವಂಥದ್ದು. ನೋಡಿ ಹೀಗೆ 20-30 ಮೆಟ್ಲು ಹತ್ಕೊಂಡು ಬಂದರೆ ನಮಗೆ ವಿಶ್ವನಾಥನ ಮಂದಿರದ ಮೊದಲನೇ ಗೇಟ್ ಕಾಣುತ್ತೆ. ಹಾಗೆ ಅದರಿಂದ ಒಳಗಡೆಗೆ ಹೋದರೆ ವಿಶ್ವನಾಥನ ದೇಗುಲವಿದೆ. ನಿಮಗೆ ಕಾಣ್ತಾ ಇರ್ಬೋದು, ಇದರ ಒಳಗಡೆಗೆ ಒಂದು ಗೋಪುರ ಥರ ಇದೆ. ಅದೇನೇ ಮುಖ್ಯವಾದಂತಹ ವಿಶ್ವನಾಥನ ಮಂದಿರ. ಅಲ್ಲೇ ಕಾಶಿ ವಿಶ್ವನಾಥ ಇರುವಂಥದ್ದು. ನೋಡಿ ಜನ ಬೆಳಗ್ಗೆನೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಸುಮಾರು 500-600 ಜನಕ್ಕೂ ಮೇಲಿದ್ದಾರೆ ಇಲ್ಲಿ ಈಗಾಗಲೇ. ಇನ್ನೂ ಬೆಳಗ್ಗೆ 10 ಗಂಟೆ ಸಮಯ ಆದರೂ ತುಂಬ ಜನ ಸೇರಿದ್ದಾರೆ. ವಿಶ್ವನಾಥನ ಮಂದಿರಕ್ಕೆ ಹೋಗುವಂಥ ಜನರ ಕ್ಯೂ ಇಲ್ಲಿಂದನೇ ಶುರುವಾಗಿದೆ. ಗೇಟಿಂದ ಹೊರಗಡೆನೇ ಶುರು ಆಗೋಗಿದೆ. ನೋಡಿ ಕ್ಯೂ ನೋಡಿ ಎಲ್ಲಿಂದ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿಂದನೇ ಕ್ಯೂ ಇದೆ ದರ್ಶನಕ್ಕೆ. ಇದೇ ಕ್ಯೂ. ಸುಮಾರು 1 ಕಿಲೋಮೀಟರ್ಗೂ ಅಧಿಕವಾಗಿರುವಂತಹ ಕ್ಯೂ ಇದೆ ದರ್ಶನಕ್ಕೆ ಹೋಗೋದಕ್ಕೆ. ಇದೇ ಮೊದಲನೇ ಗೇಟ್. ಈ ಗೇಟಿನ ಮುಖಾಂತರನೇ ಒಳ ಹೋಗೋದು. ಇದೇ ಕಾಶಿ ಕಾರಿಡಾರ್ನ ಹೊರಾಂಗಣ ವಿನ್ಯಾಸ. ಇಲ್ಲೊಂದು ಭಾರತ್ ಮಾತೆ ಸ್ಟ್ಯಾಚು ಸಹ ಇದೆ, ನೋಡಬಹುದು. ಕಾಶಿಡಾರಲ್ಲಿ ಇದು ಮೊದಲನೇ ಗೇಟ್. ಈ ಗೇಟಲ್ಲಿ ಹೀಗೆ ಒಳಗಡೆ ಬಂದರೆ ಮುಂದೆ ಬರುವಂಥದ್ದೇ ಕಾಶಿ ವಿಶ್ವನಾಥನ ದೇವಾಲಯ. ಇದೇ ಮುಂದೆ ಹೋಗಬೇಕು. ನೋಡಿ ಇದೇ ಕಾಶಿ ವಿಶ್ವನಾಥನ ದೇವಾಲಯಕ್ಕೆ ಹೋಗುವಂತಹ ದಾರಿ. ಇಲ್ಲಿ ಮೊಬೈಲ್ ಅಲೋ ಇಲ್ಲದೆ ಇರೋದ್ರಿಂದ ನಾವು ಇಲ್ಲೇ ಮೊಬೈಲನ್ನು ಲಾಕರ್ಸ್ ಎಲ್ಲ ಇರುತ್ತೆ, ಆ ಲಾಕರ್ಸಲ್ಲಿ ಇಟ್ಟು ನಾವು ಹೋಗಬಹುದು ಒಳಗಡೆಗೆ. ಕಾಶಿ ವಿಶ್ವನಾಥನ ಮಂದಿರ ಇದು ಹೊರಗಡೆ. ಇದೇ ಮೇನ್ ಗೇಟ್.
ನೋಡಿ, ಇದು ದುರ್ಲಭ್ ದರ್ಶನ್ ಕೇಂದ್ರ ಅಂತ. ಕೈಲಾಗದೆ ಇರುವಂಥವ್ರು, ವಯಸ್ಸಾಗಿರೋರು ಆಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು, ಅವ್ರು ಬಂದು ಇಲ್ಲಿ ಸಹಾಯ ಪಡ್ಕೊಂಡು ಕಾಶಿ ವಿಶ್ವನಾಥನ ದರ್ಶನವನ್ನು ಪಡಿಬೋದು. ಹಾಗೆ ಮುಂದೆ ಬಂದರೆ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಹೋಗುವಂತಹ ಮೊದಲನೇ ಗೇಟ್ ಇದು. ನೋಡಿ, ಇದು RK ಉಡುಪಿ ಮುಂಬೈ ಫುಡ್ ಕೋರ್ಟ್ ಅಂತ ಅಂದ್ಬಿಟ್ಟು. ಹೀಗೆ ಮುಂದೆ ಬಂದರೆ ನಮಗೆ ಕಾಶಿ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಸಿಗತ್ತೆ. ಈ ಸಣ್ಣ ದಾರಿನಲ್ಲೇ ನಾವು ಕಾಶಿ ವಿಶಾಲಾಕ್ಷಿಯ ದರ್ಶನಕ್ಕೆ ಹೋಗುವಂಥದ್ದು. ನಾವೀಗ ಕಾಶಿ ವಿಶಾಲಾಕ್ಷಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಇದೇ ಕಾಶಿ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ನೋಡಿ, ಇದೇ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ. ನೋಡಿ, ಕಾಶಿ ವಿಶಾಲಾಕ್ಷಿ ದರ್ಶನ ಮಾಡಿಸ್ತಿದ್ದೀನಿ ಎಲ್ಲರಿಗೂ. ನೋಡಿ, ಇದು ಕಾಶಿ ವಿಶ್ವನಾಥನ ಮಂದಿರಕ್ಕೆ ಹೋಗುವಂಥ ಗೇಟ್ ನಂಬರ್ 4. ಸುಗಮ್ ದರ್ಶನ್ ಟಿಕೆಟ್ ಬುಕ್ ಮಾಡಿರೋರೆಲ್ಲ ಈ ಗೇಟ್ ನಂಬರ್ 4 ಇಲ್ಲಿಗೆ ಬಂದು ಹೋಗಬೇಕು. ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗತ್ತೆ. ನೋಡಿ, ಇಲ್ಲಿಂದನೇ ಸುಗಮ್ ದರ್ಶನ ಟಿಕೆಟ್ ತೋರಿಸಿ ಇಲ್ಲಿಂದನೇ ಕ್ಯೂನಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಇದು ಗೇಟ್ ನಂಬರ್ 4. ಹೀಗೆ ಮುಂದೆ ಹೋದರೆ ನೋಡಿ, ಇದೇನೆ ಒಳಗೆ ಎಂಟ್ರೆನ್ಸ್ ಆಗುವಂತಹ ಜಾಗ. ನೋಡಿ, ಇದು ಬಂದು ಶ್ರೀ ಗುರು ರವಿದಾಸ್ ಗೇಟ್ ಅಂತ ಅಂದ್ಬಿಟ್ಟು. ಇಲ್ಲಿಂದ ಹಾಗೆ ಮುಂದೆ ಬಂತು ಅಂದರೆ ಇಲ್ಲೇ ಒಂದು 100 ಮೀಟರ್ ದೂರ ಅಷ್ಟೇ ಇದು. ಹೀಗೆ ಬಂದರೆ ಇದೇನೆ ಚಾಚಿಕಾ ದುಕಾನ್ ಅಂತ ಅಂದ್ಬಿಟ್ಟು ಭಾಳ ಕಾಶಿಯಲ್ಲಿ ಫೇಮಸ್ ಆಗಿರುವಂತಹ ತಿಂಡಿ ಅಂಗಡಿ. ಇಲ್ಲಿ ನಿಮಗೆ ಬೆಳಗ್ಗೆ ಹೊತ್ತು ಕಚೋರಿ ಆಮೇಲೆ ಜಿಲೇಬಿ ಸಿಗತ್ತೆ. ಇಲ್ಲಿ ಭಾಳ ಟೇಸ್ಟಿ ಆಗಿರುತ್ತೆ. ತುಂಬ ಜನ ಹುಡ್ಕೊಂಬಂದು ಈ ಅಂಗಡಿಯಲ್ಲಿ ತಿನ್ನೋದಕ್ಕೆ ಬರ್ತಾರೆ. ನೋಡಿ, ಈಗಾಗಲೇ ಸಾಕಷ್ಟು ಜನ ಬಂದು ಇಲ್ಲಿ ತಿಂಡಿ ತಿಂತಾ ಇದ್ದಾರೆ. ನೋಡಿ, ಇದೇ ಚಾಚಿ ದುಕಾನ್ का कचौरी और छोले. ಭಾಳ ಟೇಸ್ಟಿ ಆಗಿದೆ. ಖಂಡಿತ ಬಂದು ಇಲ್ಲೊಂದ್ಸತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇದು ಮದನ್ ಮೋಹನ್ ಮಾಲ್ವಿಯಾ ಸರ್ಕಲ್ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟ್ಯಾಚು, ಇದು ಸಹ ಅವ್ರದ್ದೇನೆ, ಮದನ್ ಮೋಹನ್ ಮಾಲ್ವಿಯಾ ಅಂತ. ಕಾಶಿಯಲ್ಲಿ BHU ಯೂನಿವರ್ಸಿಟಿಯ ಫೌಂಡರ್ ಇವರು. ಇದು ಕಾಶಿಯ ಒಳಗೆ ಹೋಗುವಂತಹ ರಸ್ತೆ. ನೋಡಿ, ನಾವೀಗ BHU ಕಡೆಗೆ ಹೊರಟಿದ್ದೀವಿ. ಇದೇ ಅದರ ಮೇನ್ ರೋಡ್. ಇದೆಲ್ಲನೂ ಬನಾರಸ್ ಹಿಂದೂ ಯೂನಿವರ್ಸಿಟಿ. ನೋಡಿ, ಈ BHU ಸುಮಾರು 40 ಕಿಲೋಮೀಟರ್ ಅಷ್ಟು ದೊಡ್ಡದಾಗಿದೆ. ಇದನ್ನು ನೋಡ್ಬೇಕಂದ್ರೆ ಒಂದಿನ ಪೂರ್ತಿ ನಾವು ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ನರ್ಸಿಂಗ್ ಕಾಲೇಜ್. ಇಲ್ಲಿ ತುಂಬ ಜನ ಅರ್ಲಿ ಮಾರ್ನಿಂಗ್ ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು BHUನಲ್ಲಿರುವಂತಹ ಸ್ಟೇಡಿಯಂ.
ಬಂದು ನೋಡಿ, ಈ ಸ್ಟೇಡಿಯಮಲ್ಲಿ ತುಂಬ ಜನ ವಾಕಿಂಗ್ ಮಾಡ್ತಿದ್ದಾರೆ, ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಾಸ್ಕೆಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಮತ್ತು ಇನ್ನೂ ಕೆಲವರೆಲ್ಲ ಬೇರೆ ಬೇರೆ ಆಟಗಳಲ್ಲಿ ಮಗ್ನರಾಗಿದ್ದಾರೆ. ನೋಡಿ, ಇದು ಬಂದು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದ್ಬಿಟ್ಟು ಸೈನ್ಸ್ ಕಾಲೇಜ್ ಇದು. ಇಲ್ಲಿ ಬಂದು ಸೈಬರ್ ಲೈಬ್ರರಿ ಸ್ಟಡಿ ಸೆಂಟರ್ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ. ಸಯ್ಯಾಜಿ ರಾವ್ ಗಾಯಕ್ವಾಡ್ ಲೈಬ್ರರಿ ಅಂತ ಅಂದ್ಬಿಟ್ಟಿದ್ದು. ಅಷ್ಟೇ ಅಲ್ಲ, ಇಲ್ಲಿ ಪರಿಸರಕ್ಕೂ ಸಹ ಭಾಳ ಒತ್ತನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆ ಮರಗಳನ್ನ ಬೆಳೆಸಿ ಮತ್ತು ರೋಡ್ಗಳೆಲ್ಲ ತುಂಬ ನೀಟಾಗಿದೆ. ಇಲ್ಲಿ ಪೀಸ್ಫುಲ್ ಆಗಿರುವಂತಹ ಪ್ರದೇಶ ಇದು. ಬಹಳ ದೊಡ್ಡದಾಗಿರುವಂತಹ ಲೈಬ್ರರಿಯನ್ನು ಮಾಡಿದ್ದಾರೆ. ನೋಡಿ, ಇದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಅಂತ ಇರುವಂತಹ ಶ್ರೀ ವಿಶ್ವನಾಥನ ದೇವಸ್ಥಾನಯ. ನೋಡಿ, ಇಲ್ಲಿ ಸಾಕಷ್ಟು ಚಾಟ್ಸ್ ಅಂಗಡಿ, ಟೀ ಅಂಗಡಿ ಎಲ್ಲನೂ ಸಹ ಇದೆ. ಏನು ಬೇಕಾದರೂ ಸಿಗತ್ತೆ. ಇಲ್ಲಿ ಒಂದು ಕೋಲ್ಡ್ ಕಾಫಿ ಕಾರ್ನರ್ ಅಂತ ಇದೆ. ಇಲ್ಲಿ ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮ್ ಅಂತ ಅಂದ್ಬಿಟ್ಟು ಬರೀ 40 ರೂಪಾಯಿಗೆ ಮಾಡ್ತಾರೆ. ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಬಂದವರು ಖಂಡಿತ ಇಲ್ಲಿ ಒಂದು ಸತಿ ಟ್ರೈ ಮಾಡಿ. ಇವರೇ ಈ BHU ಯೂನಿವರ್ಸಿಟಿಯ ಫೌಂಡರ್ ಪಂಡಿತ್ ಮದನ್ ಮೋಹನ್ ಮಾಳವೀಯ. BHU ಯೂನಿವರ್ಸಿಟಿಯಲ್ಲಿ ಇರುವಂತಹ ವಿಶ್ವನಾಥ ಮಂದಿರ್. ನೋಡಿ, ಇದು ಇಲ್ಲಿ ಮಂದಿರ ಓಪನ್ ಆಗೋದು ಮತ್ತು ಕ್ಲೋಸ್ ಆಗುವಂಥ ಟೈಮಿಂಗ್ಸು. ಈಗ ಗೇಟಿನ ಪಕ್ಕಕ್ಕೆ ಲೆಫ್ಟಿಗೆ ಬಂದರೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಸಹ ಇದೆ. ಇಲ್ಲಿ ಚಪ್ಪಲಿಗಳನ್ನು ಬಿಟ್ಟು ಒಳಗಡೆಗೆ ಹೋಗುವಂಥದ್ದು. ನೋಡಿ, ದೇವಸ್ಥಾನದ ಮುಂದೆ ಈ ರೀತಿ ಗಾರ್ಡನ್ನನ್ನು ಮಾಡಿದ್ದಾರೆ. ಬಹಳ ಸುಂದರವಾಗಿದೆ ಇದೆಲ್ಲ ನೋಡೋದಕ್ಕೆ. ನ್ಯೂ ವಿಶ್ವನಾಥ್ ಟೆಂಪಲ್ ಒಳಾಂಗಣ ವಿನ್ಯಾಸ ಇದು. ನೋಡಿ, ಇದು ಬಂದು ಸಂಕಟ್ ಮೋಚನ್ಗೆ ಹೋಗುವಂತಹ ದಾರಿ. ಸಂಕಟ್ ಮೋಚನ್ ಮಂದಿರ್. ಚಾಚಿಕೆ ದುಕಾನ್ ಅಂತ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಹತ್ತಿರದಲ್ಲೇ ಸಿಗುತ್ತೆ ಇದು ಸಂಕಟ್ ಮೋಚನ್ ಮಂದಿರು. ಇದೇ ಅದು ಹೋಗುವಂತಹ ದಾರಿ. ಇದು ಬಂದು ಸಂಕಟ್ ಮೋಚನ್ ಮಂದಿರ್ಗೆ ಹೋಗುವಂಥ ಮೇನ್ ಗೇಟ್. ತುಳಸಿ ಮಾನಸ್ ಮಂದಿರ್ ಇದು.
ನೋಡಿ ಇಲ್ಲೆಲ್ಲ ಗಾರ್ಡನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಗಾರ್ಡನ್ನ. ಇದು ತುಳಸಿ ಮಾನಸ್ ಮಂದಿರ ಒಳಾಂಗಣ ವಿನ್ಯಾಸ ಯಾವ ರೀತಿ ಇದೆ ಅಂತ ಹೇಳಿ. ಇದು ಒಂದು ರಾಮ ಸೀತೆ ಲಕ್ಷ್ಮಣ ಇರುವಂಥದ್ದು. ಇಲ್ಲಿ ರಾಮಾಯಣ ಹೇಳ್ತಾ ಇದ್ದಾರೆ ನೋಡಿ. ಇದು ಬಂದು ಮಣಿ ಮಂದಿರ ಅಂತ ಅಂದ್ಬಿಟ್ಟು ಇಲ್ಲಿ 101 ಶಿವಲಿಂಗಗಳಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಮಂದಿರ. ನೋಡಿ ಇಲ್ಲಿ ಒಂದು ಕೊಳಗ ಇಟ್ಟಿದ್ದಾರೆ, ಕೊಳಗದಲ್ಲಿ ನೀರು ಮತ್ತು ತಂಬಿಗೆ ಎಲ್ಲ ಇಟ್ಟಿರ್ತಾರೆ. ಬಂದಂಥವ್ರೆಲ್ಲನೂ ಅಲ್ಲಿ ನೀರನ್ನು ತಗೊಂಡು ಲಿಂಗದ ಮೇಲೆ ಹಾಕಿ ಈ ರೀತಿ ಅಭಿಷೇಕ ಥರ ಮಾಡಿ ನಮಸ್ಕಾರ ಹಾಕಿ ಮುಂದೆ ಹೋಗ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಮಧ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣ ಇದ್ದಾರೆ. ರಾಮ ಸೀತೆ ಲಕ್ಷ್ಮಣ, ಆ ರಾಮ ಸೀತೆ ಲಕ್ಷ್ಮಣನ ಸುತ್ತ ಸಹ 108 ಶಿವಲಿಂಗಗಳನ್ನು ಇಟ್ಟಿರೋದನ್ನು ನಾವಿಲ್ಲಿ ಕಾಣಬಹುದು. ನೋಡಿ ಈ ರೀತಿ ಇದೆ ಇದರ ಒಳಾಂಗಣ ವಿನ್ಯಾಸ. ಇದು ಮಣಿ ಮಂದಿರ ಅಂತ ಕಾಶಿಯಲ್ಲೇ ಇರುವಂಥದ್ದು. ಇದು ಒಂದು ಸ್ಫಟಿಕಮಣಿ ಜ್ಯೋತಿರ್ಲಿಂಗಗಳು, 12 ಜ್ಯೋತಿರ್ಲಿಂಗಗಳು. ಇದು ಸಹ ಇಲ್ಲೇ ಇರುವಂಥದ್ದು. ಇದರ ದರ್ಶನ ಸಹ ಪಡೆಯಬಹುದು. ಇದೇ ರಾಮ ಸೀತೆ ಲಕ್ಷ್ಮಣ ಮಣಿ ಮಂದಿರದಲ್ಲಿ ಇರುವಂತಹದ್ದು. ಈ ರಾಮ ಸೀತೆ ಲಕ್ಷ್ಮಣ ಸುತ್ತಲೂ ಸಹ 108 ಲಿಂಗಗಳನ್ನು ಇಡಲಾಗಿದೆ. ಇವ್ರ ಹೆಸರು ಮಹಾದೇವ್ ಅಂತ ಅಂದ್ಬಿಟ್ಟು ಇವ್ರದೇ ಆಟೋ ಇದು. ಇವ್ರ ಆಟೋನಲ್ಲೇ ಇಡೀ ಕಾಶಿನ ನಾವು ನಿನ್ನೆಯಿಂದ ಸುತ್ತಿರೋದು. 2 ದಿನದಿಂದ ನಾವು ಇವ್ರ ಜೊತೆನೇ ಇದ್ದೀವಿ. ಮಹಾದೇವ್ ಬಾಯ್ ಅಂತ ಅಂದ್ಬಿಟ್ಟು ಇವ್ರ ಹೆಸರು. ಇವರು ತುಂಬ ಚೆನ್ನಾಗಿ ಕಾಶಿಯನ್ನು ತೋರಿಸ್ತಾರೆ. ನಿಮ್ಗೆ ಎಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೂ ನಿಮಗೆ ಯಾವುದೇ ರೀತಿ ಫೆಸಿಲಿಟಿ ಬೇಕು ಅಂದರೂ ಬೋಟಲ್ಲಿ ಹೋಗೋಕ್ಕಾಗಲಿ ಅಥವಾ ಇಲ್ಲಿಂದ ಪ್ರಯಾಗ್ರಾಜ್ ಅಯೋಧ್ಯೆಗೆ ಹೋಗೋದಕ್ಕಾಗಲಿ ನಿಮಗೆ ಬೇಕಾದಂತಹ ಕಾರ್ ಫೆಸಿಲಿಟಿ ಅಥವಾ ಬೇರೆ ವೆಹಿಕಲ್ ಫೆಸಿಲಿಟಿ ಬೇಕಾದರೂ ಇವರು ಮಾಡಿಕೊಡ್ತಾರೆ. ಇವ್ರ ನಂಬರ್ನ ನಾನು ಕಡೆ ಮೆನ್ಷನ್ ಮಾಡಿರ್ತೀನಿ, ಅವಶ್ಯಕತೆ ಇದ್ದವರು ತಗೋಬಹುದು. ಈಗ ಇವರನ್ನ ಮಾತಾಡಿಸ್ತೀವಿ. ಬೋಲಿಯೇ ಭಯ್ಯ आप लोग से रिक्वेस्ट करते हैं कि आप बनारस आइए, हमसे जरूर मिलिए। हम आपको अच्छे से घुमाएंगे, फिराएंगे, नाश्ता कराएंगे। बनारस की कचौड़ी है, चाय है, पान है। उसके बाद ನೀವು ಸಹ ಬನ್ನಿ, ಇವ್ರ ಜೊತೆ ಸುತ್ತಾಡಿ ಖುಷಿನ ಪಡಿ. ಥ್ಯಾಂಕ್ ಯು. ನಾವೀಗ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸುತ್ತಾಡೋದಕ್ಕೆ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಘಾಟ್ಗಳನ್ನು ತೋರಿಸ್ತೀವಿ, ನೀವು ಸಹ ನೋಡಿ. ನೋಡಿ ಗಂಗಾ ನದಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿರುವಂತಹದ್ದೆಲ್ಲನೂ ಘಾಟ್ಗಳು. ನಾವು ಹಸಿ ಘಾಟಿಂದ ಹೊರಟಿರುವಂಥದ್ದು ಗಂಗಾ ನದಿಯಲ್ಲಿ. ಇದೆಲ್ಲ ಘಾಟ್ಗಳು. ಇದು ಬಂದು ಚೇತ್ ಸಿಂಗ್ ಘಾಟ್, ನಿರಂಜನಿ ಘಾಟ್, ಮಹಾನಿರ್ವಾಣಿ ಘಾಟ್, ಸೂರ್ಯದೇವ್ ಹವೇಲಿ ಅಂತ ಇದೆ, ಗುಲ್ರಿಯಾ ಘಾಟ್. ಇಲ್ಲಿ ಇದೇ ರೀತಿ ಹಲವಾರು ಘಾಟ್ಗಳಿದಾವೆ. ಶಿವಾಲ ಘಾಟ್, ಹನುಮಾನ್ ಘಾಟ್. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹನುಮಾನ್ ಘಾಟ್.
ಘಾಟ್ಗಳಿದೆ ಇಲ್ಲಿ, ಒಂದೊಂದಕ್ಕೂ ಒಂದೊಂದು ಹೆಸರನ್ನ ಇಟ್ಟಿರ್ತಾರೆ. ಕರ್ನಾಟಕ ಘಾಟ್ ಅಂತ ಇದು. ಇದು ಒಂದು ಹರಿಶ್ಚಂದ್ರ ಘಾಟ್ ನೋಡಿ, ಈಗ ನೋಡ್ತಿದ್ದೀರಾ ನೀವು, ಹರಿಶ್ಚಂದ್ರ ಘಾಟ್. ಕೇದಾರ್ ಘಾಟ್ ಈಗ ನೋಡ್ತಿರೋ ಅಂತದ್ದು ಕೇದಾರ್ ಘಾಟ್. ಹರಿಶ್ಚಂದ್ರ ಘಾಟ್ ಪಕ್ಕ ಕೇದಾರ್ ಘಾಟ್ ಇದೆ. ವಿಜಯನಗರ್ ಘಾಟ್ ಅಂತೆ. ಚೌಕಿ ಘಾಟ್ ಇದು ಬಂದು ಚೌಕಿ ಘಾಟ್. ಚೌಕಿ ಘಾಟ್ ಹೀಗೆ ನೋಡಿ, ಎಲ್ಲರೂ ಬೋಟನ್ನ ಬಾಡಿಗೆಗೆ ಅಂತ ಅಂದ್ಬಿಟ್ಟು ತಗೊಂಡು ನದಿಯನ್ನ ಸುತ್ತೋದಕ್ಕೆ ಬರ್ಬೋದು. ನದಿಯ ಜೊತೆಗೆ ಇಲ್ಲಿ ಸುತ್ತಮುತ್ತ ಇರುವಂತಹ ಘಾಟ್ಗಳನ್ನು ಸಹ ವೀಕ್ಷಣೆ ಮಾಡ್ಬೋದು. ರಾಜಾ ಘಾಟ್, ಬಬುವಾ ಪಾಂಡೆ ಘಾಟ್ ಅಂತ ಇದು. ಅಷ್ಟೇ ಅಲ್ಲ, ಇಲ್ಲಿ ಕೆಲವೊಂದು ಘಾಟಲ್ಲಿ ಪ್ರತಿದಿನ ಬೆಳಗ್ಗೆ ಹೊತ್ತು ಸುಬಾಯಿ ಬನಾರಸ್ ಅಂತ ಗಂಗಾರತಿಯನ್ನ, ಸಂಜೆ ಹೊತ್ತು ಗಂಗಾರತಿಯನ್ನು ಸಹ ಮಾಡ್ತಾರೆ. ಅದರಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ದಶಾಶ್ವಮೇಧ್ ಘಾಟು. ಇದು ಬಹಳ ಫೇಮಸ್ ಘಾಟ್ ಗಂಗಾರತಿಗೆ. ಈಗ ನಾವು ಅಲ್ಲೇ ಹೋಗ್ತಿದೀವಿ. ಪ್ರತಿದಿನ ಸಂಜೆ ಇರುತ್ತೆ ಇಲ್ಲಿ ದಶಾಶ್ವಮೇಧ್ ಘಾಟಲ್ಲಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಗಂಗಾರತಿಯನ್ನ. ಎಲ್ಲರೂ ಜೀವನದ ಸತಿ ನೋಡ್ಲೇಬೇಕು ಅಂತ ಅನ್ಕೊಳ್ಳುವಂತ ಸ್ಥಳ ಈ ಕಾಶಿ. ನೋಡಿ, ಈಗಾಗ್ಲೇನೆ ರೆಡಿ ಮಾಡಿಬಿಟ್ಟಿದ್ದಾರೆ ಗಂಗಾರತಿಯನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಜನ ಎಲ್ಲ ಕೂತಿದ್ದಾರೆ. ಇದೇ ದಶಾಶ್ವಮೇಧ್ ಘಾಟ್. ಇಲ್ಲೇ ನಡೆಯುವಂಥದ್ದು ಗಂಗಾರತಿ. ಜನ ನೋಡಿ ಆಗ್ಲೇ ಸೇರ್ತಾ ಇದ್ದಾರೆ ಗಂಗಾರತಿಯನ್ನ ನೋಡೋದಕ್ಕೋಸ್ಕರ. ತುಂಬಾ ಜನ ಕೂತಿದ್ದಾರೆ. 2 ಜಾಗದಲ್ಲಿ ನಡೆಯುತ್ತೆ, ಪಕ್ಕ ಪಕ್ಕನೇ ಇದು ಗಂಗಾರತಿ. ಮೆಟ್ಲಿನ ಮೇಲೆ ಕೂತ್ಕೊಂಡು ನೋಡೋದಷ್ಟೇ ಅಲ್ಲ, ತುಂಬಾ ಜನ ಈ ರೀತಿ ಬೋಟ್ಗಳಲ್ಲೂ ಸಹ ಬಂದು ಆ ಆರತಿಯನ್ನ ನೋಡಿ ಕಣ್ತುಂಬ್ಕೋತಾರೆ. ಪ್ರತಿಯೊಂದು ಘಾಟಿಗೂ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ.
ನೋಡ್ತಿದ್ದೀವಿ. ನೆಕ್ಸ್ಟ್ ಬಂದು ಮಣಿಕರ್ಣಿಕಾ ಘಾಟ್. ನೋಡಿ, ಇದು ಬಂದು ವಿಶ್ವನಾಥನ ದೇವಾಲಯಕ್ಕೆ ಹೋಗುವಂತಹ ಜಾಗ. ಮೊದಲನೇ ಗೇಟ್ ಇದು, ವಿಶ್ವನಾಥ ಮಂದಿರಕ್ಕೆ ಹೋಗುವಂತಹ ಮೊದಲನೇ ಗೇಟ್. ಕಾಶಿ ಕಾರಿಡಾರ್ ಅಂತ ಕರೆಯೋದು ಸಹ ಇದನ್ನೇ ಹೇಳುವಂಥದ್ದು. ಇಲ್ಲಿಂದ ಒಳಗೋದ್ರೆ ನಮಗೆ ಕಾಶಿ ಕಾರಿಡಾರು, ಒಳಗೆ ವಿಶ್ವನಾಥನ ದೇವಸ್ಥಾನ ಎಲ್ಲವೂ ಸಿಗತ್ತೆ. ಇದರ ಪಕ್ಕನೇ ಇರುವಂಥದ್ದು ಮಣಿಕರ್ಣಿಕಾ ಘಾಟ್. ನೋಡಿ, ಇದು ಗಂಗಾ ಮಹಲ್ ಘಾಟ್. ಇದು ಸಹ ಬಹಳ ಹಳೆಯಾದಂತಹ ಘಾಟ್ ಇದು. ಗೋನ್ಸಾಲೆ ಘಾಟ್. ಅಗ್ನೇಶ್ವರ್ ಘಾಟ್, ಗಣೇಶ್ ಘಾಟ್. ಬ್ರಹ್ಮ ಘಾಟ್ ಇದು ನೀವು ನೋಡ್ತಿರೋವಂಥದ್ದು. ನೋಡುವಂಥದ್ದು ನಮೋ ಘಾಟ್. ಈ ಬ್ರಿಡ್ಜ್ ಆದ್ಮೇಲೆ ನಮಗೆ ಸಿಗುವಂಥದ್ದು. ನೋಡಿ, ಇದೇ ನಮೋ ಘಾಟ್, ಹೊಸದಾಗಿ ಮಾಡಿರುವಂತಹ ನಮೋ ಘಾಟ್ ಇದು. ನೋಡಿ, ನಮೋ ಘಾಟ್. ಗಂಗಾ ನದಿಯಿಂದ ಹೀಗೆ ಹತ್ಕೊಂಡು ಮುಂದೆ ಬಂದರೆ ಇದೆ ನಮೋ ಘಾಟ್. 30 ಮೆಟ್ಲುಗಳಿವೆ ಇಲ್ಲಿ. ಈ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೀಗೆ ಬರ್ಬೋದು. ನೋಡಿ, ಜನ ಎಷ್ಟು ಜನ ಇದ್ದಾರೆ. ನಮೋ ಘಾಟ್. ಇಲ್ಲಿ ಮಕ್ಕಳು ಆಡೋದಕ್ಕೆ ಅಂತ ಅಂದ್ಬಿಟ್ಟು ಗೇಮ್ಸ್ ಎಲ್ಲ ಇದೆ. ನೋಡಿ, ಹೀಗಿದೆ ನಮೋ ಘಾಟ್. ರೈಲ್ ಕಮ್ ರೋಡ್ ಬ್ರಿಡ್ಜ್. ನೋಡಿ, ಈಗ ಇಲ್ಲಿ ರೈಲು ಕೆಳಗಡೆ ಹೋಗ್ತಿದೆ, ಮೇಲ್ಗಡೆ ಬಂದು ವೆಹಿಕಲ್ಸ್ ಹೋಗ್ತಾ ಇದೆ. ಇದು ನಮೋ ಘಾಟ್ ಹತ್ರನೇ ಇರುವಂಥದ್ದು. ಇದೇ ಕಾಶಿಯ ಕೊನೆ ಘಾಟ್ ಆಗಿದೆ. ಇದೇ ಗಂಗಾ ನದಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ ನೋಡಿ, ಗಂಗಾ ನದಿ. ನೋಡಿ, ನಾವೀಗ ದಶಾಶ್ವತ್ ಘಾಟ್ ಹತ್ರ ಹೋಗ್ತಾ ಇದ್ದೀವಿ ಗಂಗಾ ನದಿಯನ್ನು ನೋಡೋದಕ್ಕೆ. ನೋಡಿ, ವೆದರ್ ಯಾವ ರೀತಿ ಬದಲಾಗಿದೆ. ಈಗಾಗಲೇ ಕತ್ಲಾಗೋಗಿದೆ. ಟೈಮ್ ಇನ್ನೂ ಈಗ 5:30. 5:30ಕ್ಕೇ ಯಾವ ರೀತಿ ಇದೆ ನೋಡಿ ಕಾಶಿಯಲ್ಲಿ ವೆದರು. ತುಂಬ ಕೂಲಾಗಿರುವಂತಹ ವಾತಾವರಣ ಇದು. ನೋಡಿ, ಇಲ್ಲಿ ಬೋಟಿನ ಸೌಕರ್ಯ ಯಾವ ರೀತಿ ಇರುತ್ತೆ ಅಂತಂದರೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ ಒಟ್ಟೊಟ್ಟಾಗಿ ಬಂದಾಗ ಅಂದರೆ ಒಂದು ಬೋಟನ್ನು ಪೂರ್ತಿ ಅವರಿಗೋಸ್ಕರನೇ ಬುಕ್ ಮಾಡಿಕೊಂಡು ಹೋಗ್ಬೋದು.
ಅಂದರೆ ಒಂದು ಬೋಟ್ಗೆ ಈ ರೀತಿ ಒಂದು ಫ್ಯಾಮಿಲಿ ಅಂತ ಬುಕ್ ಮಾಡಿಕೊಂಡ್ರೆ 3,000-4,000 ಸಾವಿರವರೆಗೂ ಚಾರ್ಜ್ ಮಾಡ್ತಾರೆ. ಆಗಲ್ಲ ಅನ್ನೋರು ಒಟ್ಟಾಗಿ ಒಂದು ದೊಡ್ಡ ಬೋಟಲ್ಲಿ 20-25 ಜನನ ಕೂಡಿಸ್ಕೋತಾರೆ. ಒಬ್ಬರಿಗೆ 200 ರೂಪಾಯಿ ರೀತಿ ತಗೋತಾರೆ. ಈ ರೀತಿ ಸೌಲಭ್ಯನ ಇಲ್ಲಿ ಕಲ್ಪಿಸ್ಕೊಳ್ಳಲಾಗಿದೆ. ಹಾಗೆ ಇಲ್ಲಿ ಆ ರೀತಿ ಕರ್ಕೊಂಡು ಹೋಗಿ ಇಲ್ಲಿರುವಂತಹ ಪ್ರತಿಯೊಂದು ಘಾಟ್ಗಳ ದರ್ಶನನ ಮಾಡಿಸ್ಕೊಂಡು ಕೊನೆಯದಾಗಿರುವಂತಹ ನಮೋ ಘಾಟಿನ ದರ್ಶನ ಮಾಡಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿ ದಶಾಶ್ವತ್ ಘಾಟ್ ಅಂತ ಬಹಳ ಹೆಸರುವಾಸಿಯಾಗಿರುವಂತಹ ಘಾಟಿದ್ದು ಗಂಗಾರತಿಗೆ ಈ ಘಾಟಲ್ಲಿ ಕರ್ಕೊಂಬಂದು ನಿಲ್ಲಿಸ್ಕೋತಾರೆ. ಇಲ್ಲಿಗೆ ಬಂದು ನಿಲ್ಲಿಸ್ಕೊಂಡು ಇಲ್ಲಿ ಗಂಗಾರತಿಯನ್ನು ತೋರಿಸಿ ನಂತರ ಅವರು ಎಲ್ಲಿಗೆ ತಲುಪಬೇಕು ಅಂತಾರೋ ಎಲ್ಲಿ ಹತ್ತಿರ್ತಾರೋ ಅದೇ ಜಾಗಕ್ಕೆ ವಾಪಸ್ ಕರ್ಕೊಂಡು ಹೋಗಿ ಬಿಡಲಾಗುತ್ತೆ. ಹಸಿ ಘಾಟ್ ಪ್ರಾರಂಭ ಆಗಿ ಕೊನೆಯದಾಗಿ ನಮೋ ಘಾಟ್ ಮುಗಿಯುತ್ತೆ. ಒಟ್ಟಾಗಿ ಇದು 8 ಕಿಲೋಮೀಟರ್ಗಳಷ್ಟು ದೂರ ಇರುವಂಥದ್ದು. ಇದು ದೇವ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾಲಂಕಾರ ಮಾಡಿರುವಂಥದ್ದು. ನೋಡಿ, ನಿಮಗೆ ಇಲ್ಲಿ ಸಣ್ಣ ಸಣ್ಣ ಕಂಬಗಳ ಥರ ಕಾಣುತ್ತೆ. ಈ ಕಂಬಗಳಿಗೆ ಸುತ್ತಲೂ ಚೈನನ್ನು ಅಳವಡಿಸಿದ್ದಾರೆ. ಇಲ್ಲೇ ಗಂಗಾ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ನೋಡಿ ಎಷ್ಟು ಬೋಟ್ಗಳು ಬಂದಿದೆ ಈ ಗಂಗಾರತಿಯನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹ ಗಂಗಾರತಿಯ ದರ್ಶನನ ಪಡಿಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಸಹ ಗಂಗಾರತಿಯ ದರ್ಶನ ಪಡೆಯೋದಕ್ಕೆ ಅಂತಲೇ ಹೋಗಿರೋದು. ಇಲ್ಲಿ ಲೈಟ್ಗಳು ಕಾಣಿಸ್ತಿದೆಯಲ್ಲ, ಅದೆಲ್ಲ ಬೋಟ್ಗಳಿಗೆ ಮಾಡಿರುವಂತಹ ಅಲಂಕಾರ, ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಅವ್ರಿಗೆ ಬೋಟ್ ಮೇಲೆ ಇರುವಂತಹ ಪ್ರೀತಿಯಿಂದ ಇರ್ಬೋದು, ಈ ರೀತಿಯ ಅಲಂಕಾರಗಳನ್ನು ಮಾಡಿದ್ದಾರೆ. ಬೋಟ್ಗಳಿಗೆ LED ಬಲ್ಪ್ಗಳನ್ನು ಹಾಕಿ ಅದರ ಮಧ್ಯ ಹೂವುಗಳನ್ನೆಲ್ಲ ಇಟ್ಟು ಅಲಂಕಾರವನ್ನು ಮಾಡಿದ್ದಾರೆ. ನೋಡಿ, ಇದೇ ದಶಾಶ್ವತ್ ಘಾಟು. ಇಲ್ಲೇ ಗಂಗಾರತಿ ನಡೆಯುವಂತಹ ಸ್ಥಳ. ನೀವು ಕಾಣ್ಬೋದು ಹಿಂದೆ ಅಲ್ಲಿ ಜನಗಳೆಲ್ಲ ಎಷ್ಟು ಜನ ಕೂತಿದ್ದಾರೆ ಗಂಗಾರತಿಯನ್ನು ನೋಡೋದಕ್ಕೆ ಅಂತ ಅಂದ್ಬಿಟ್ಟು. ಗಂಗಾರತಿಯನ್ನು ನೋಡೋದಕ್ಕೆ ನೂರಾರು ಜನ ಬಂದಿದ್ದಾರೆ. ಇದೇ ದಶಾಶ್ವತ್ ಘಾಟ್, ಗಂಗಾರತಿ ನಡೀತಾ ಇರುವಂತಹ ಸ್ಥಳ. ನೋಡಿ ಎಷ್ಟು ಜನ ಬಂದು ಆಗಲೇ ಇದ್ದಾರೆ ಇಲ್ಲಿ ಈಗ ಗಂಗಾರತಿಯನ್ನು ನೋಡೋದಕ್ಕೆ. ಇಲ್ಲಿ ಎಷ್ಟೊಂದು ಬೋಟ್ಗಳು ಸಹ ಜನಗಳನ್ನ ತುಂಬ್ಕೊಂಡ್ಬಂದು ನಿಂತಿರುವಂಥದ್ದು ನೋಡ್ಬೋದು ನಾವು. ನೋಡಿ, ಗಂಗಾರತಿಯ ಪ್ರಾರಂಭ ಈಗ ಆಗ್ತಾ ಇರುವಂಥದ್ದು.